ಮಾತ್ರ ನಾವು ಟಾರ್ಗೆಟ್ ಮಾಡಿ ಪರಿಸ್ಥಿತಿ. ಶಶಾಂಕ್, ಪಾಕಿಸ್ತಾನದ ಪ್ರಧಾನಿ ವಿರುದ್ಧ ದಂಗೆ ಏಳುವಂತಹ ಸಾಧ್ಯತೆ. ಭಾರತದ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ನಲುಗು ಹೋಗಿಬಿಟ್ಟಿದೆ. ಪಾಕಿಸ್ತಾನ ಪ್ರಧಾನಿ ಶರೀಫ್ ಮನೆಗೆ ಬಿಗಿ ಭದ್ರತೆಯನ್ನ ಕೊಡಲಾಗಿದೆ ಅಂತೆ ನೋಡಿ. ಈಗ ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧ ಸ್ವಪಕ್ಷದವರು ಒಂದು ಕಡೆ ಕಿಡಿಕಾರ್ತಾ ಇದ್ದಾರೆ. ನಿರಂತರವಾಗಿ ಒಬ್ಬ ಹೇಡಿ ಪ್ರಧಾನಿಯೇ ನಮ್ಮ ದೇಶದಲ್ಲಿದ್ದಾರೆ ಅಂತ ಹೇಳಿ ಹೋರಾಡೋಕ್ಕಾಗಲ್ಲ ಅಂತ ರೋಷಾವೇಶದಿಂದ ಮಾತನಾಡ್ತಾ ಇದ್ದಾರೆ. ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧ ಜನ ದಂಗೆ ಏಳೋ ಸಾಧ್ಯತೆ ಇದೆ. ಈ ಪ್ರಧಾನಿ ಮಾತುಗಳನ್ನು ನಾವು ಮೊದಲೇ ಕೇಳಿಸ್ಕೊಂಡಿದ್ವಿ. ಏನು ಹೇಳಿದ್ರು? ನಾವು ಕಾಶ್ಮೀರವನ್ನು ಬಿಟ್ಕೊಡೋದಿಲ್ಲ, ಕಾಶ್ಮೀರ ಯಾವತ್ತೂ ಕೂಡ ನಮ್ಮ ನರನಾಡಿ, ಹಾಗೆ ಹೇಗೆ ಅಂತ ಮಾತನಾಡಿದ್ದಂಥ ಈ ವ್ಯಕ್ತಿ ಏಕಾಏಕಿಯಾಗಿ ನಾಪತ್ತೆ ಆಗ್ತಾರೆ ಅಂತ ಅಂದರೆ ಇಂಥ ಒಬ್ಬ ಲೀಡರ್ ಒಂದು ದೇಶಕ್ಕೆ ಬೇಕಾ ಅಂತ ಇದೆ ಅಂತ ಸುಮ್ಮನೆ ಏನೋ ಒಂದು ಬೊಗಳೆ ಬಿಡೋದು. ಅವರಿಗೆ ಪರ್ಸನಲ್ ಕೇಪಬಿಲಿಟಿ ಕೆಪಾಸಿಟಿ ಅವ್ರಿಗೆ ಗೊತ್ತಾಗ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಕೆಪಾಸಿಟಿ ಅವನು ಗೊತ್ತಿರಬೇಕು. ಅದಾದ್ಮೇಲೆ ಸ್ಟೇಟ್ಮೆಂಟ್ ಕೊಡಬೇಕು. ಯಾವನೋ ಈ ಹಿಂದೆ ಪಾಕಿಸ್ತಾನದ ಒಬ್ಬ ಮಿನಿಸ್ಟ್ರು ಬಾಯಿಗೆ ಬಂದಂಗೆ ಹೇಳ್ತಿದ್ದ, ಸಿಂಧು ನದಿನ ಕಟ್ ಮಾಡಿದ್ರೆ ನಾವು ರಕ್ತ ಹರಿಸ್ತೀವಿ, ಭಾರತೀಯರ ರಕ್ತ ಹರಿಯುತ್ತೆ ಆ ಜಾಗದಲ್ಲಿ, ಹಾಗೆ ಹೇಗೆ ಅಂತ. ಇವತ್ತು ಯಾಕೆ ಅಳ್ತಿದ್ದಾರೆ ಅವರು? ಅಂಗಲಾಚ್ತಾ ಇದ್ದಾರೆ, ಬೇಳಾಡ್ತಾ ಇದ್ದಾರೆ, ಗೋಗರಿತಾ ಇದ್ದಾರೆ. ಯಾಕಂದ್ರೆ ಆ ದೇಶದ ಪರಿಸ್ಥಿತಿ ಆ ಮಟ್ಟಕ್ಕೆ ಹೋಗಿದೆ. ನಮ್ಮ ಮಿಲಿಟರಿ ಆಕ್ಷನ್ಸ್ ಇದೆಲ್ಲ ನಾವು ಸೈಲೆಂಟ್ ಆಗಿದ್ವಿ. ಅವ್ರಿಗೆ ನಾವು ಏನು ಸ್ಟೇಟ್ಮೆಂಟ್ ರಿವರ್ಟ್ ಆಗಿ ನಾವು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಏನ್ ಆಕ್ಷನ್ ಕೊಡ್ಬೇಕಾಗಿತ್ತು, ಇನ್ ಆಕ್ಷನ್ ಅಲ್ಲಿ ಭಾರತ ದೇಶ ಇವತ್ತು ಉತ್ತರ ಕೊಟ್ಟಿದೆ. ನಾವು ಹೇಳಿದ್ದೇನು, ಉಗ್ರವಾದಿ ತಾಣಗಳನ್ನ ಆ ಲಾಂಚ್ ಪ್ಯಾಡ್ ನಾವು ಹೊಡೆದಾಕಿದೀವಿ ಅಂತ ನಾವು ಡೀಟೇಲ್ಡ್ ಆಗಿ ಬಂದು ನಾವು ಏನ್ ಕೆಲಸ ಮಾಡಿದ್ವಿ, ಯಾವ್ದನ್ನ ಹೊಡೆದಾಕಿದ್ವಿ, ನಮ್ಮ ಮಿಷನ್ ಏನಿತ್ತು, ನಮ್ಮ ಮೋಟೋ ಏನಿತ್ತು, ಇದನ್ನ ಪ್ರಪಂಚದ ಮುಂದೆ ಪ್ರೆಸ್ ಬ್ರೀಫ್ ಮಾಡಿ ನಮ್ಮ ಲೇಡಿ ಆಫೀಸರ್ಸು ಇಡೀ ವಿಶ್ವಕ್ಕೆ ಈ ತರ ಮಾಡಿದೀವಿ, ನಮ್ಮ ಕೆಲಸ ಈ ರೀತಿ ಇತ್ತು, ಮೋಡ್ ಆಫ್ ಆಕ್ಷನ್ ಈ ತರ ಟಾರ್ಗೆಟ್ ಇತ್ತು ಅಂತ ನಾವು ಹೇಳಿದೀವಿ. ಅದಾದ ನಂತರನೂ ಸಹಿತ ಪಾಕಿಸ್ತಾನ ತಿಳ್ಕೊಂಡಿಲ್ಲ. ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡಕ್ ಶುರು ಮಾಡ್ತು. ಪಂಜಾಬ್ ಪ್ರಾಂತದಲ್ಲಿ ಸಾಕಷ್ಟು ಜನ ಅಮಾಯಕರು ಮನೆಗಳ ಮೇಲೆ ಇವರು ಶೆಲ್ ದಾಳಿ ಮಾಡಿ ಇನ್ನೊಂದು ಫೈರ್ ಮಾಡಿ ಅವ್ರನ್ನ ಕೊಂದರು. ಸುಮ್ನೆ ಕೂರ್ಲಿಕ್ಕೆ ಆಗುತ್ತಾ ಭಾರತ ದೇಶ ಸುಮ್ನೆ ಕೂರ್ಲಿಕ್ಕೆ ಆಗಲ್ಲ. ಮೋಡ್ ಆಫ್ ಆಕ್ಷನ್ ಫಸ್ಟೇ ರೆಡಿ ಆಗಿತ್ತು. ನಾವು ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ನಾವು ಯಾಕೆ 2 ವಾರಗಳ ನಾವು ಟೈಮ್ ತಗೊಂಡ್ವಿ. ಮೋಡ್ ಆಫ್ ಆಕ್ಷನ್, ಪ್ಲಾನ್ ಆಫ್ ಆಕ್ಷನ್, ರಾ ಅಲರ್ಟ್ ಆಯ್ತು, ದೇಶದ ಒಳಗಡೆ ಇರೋ IB ಅಲರ್ಟ್ ಆಯ್ತು, ಶತ್ರು ದೇಶದ ಒಳಗಡೆ ಇರೋ ಬೇಹುಗಾರಿಕೆ ಅಲರ್ಟ್ ಆಯ್ತು, ರೂಪರೇಷೆ ಬಂತು, ಪ್ಲಾನ್ ಆಫ್ ಆಕ್ಷನ್ ಆಯ್ತು. ಅದನ್ನ ಎಕ್ಸಿಕ್ಯೂಟ್ ಈಗ ಮಾಡ್ತಾ ಇದೀವಿ. ವೆಲ್ ಪ್ಲಾನ್ಡ್ ಆಗಿದ್ದಾಗ ನಮ್ಗೆ ಗೊತ್ತು ಯಾವಾಗ ಯಾರಿಗೆ ಎಲ್ಲಿ ಹೊಡಿಬೇಕು, ಎಲ್ಲಿ ಹೊಡೆದ್ರೆ ನೋವಾಗುತ್ತೆ, ಎಲ್ಲಿ ಹೊಡೆದ್ರೆ ಪ್ರಾಣ ಹೋಗುತ್ತೆ. ವೆಲ್ ಪ್ರಿಪೇರ್ ಆಗಿ ಹೊಡೆದಾಗ ಈ ಮಟ್ಟದ ರಿಸಲ್ಟ್ ಸಿಗುತ್ತೆ. ಆ ರಿಸಲ್ಟ್ ನಮ್ಗೆ ಈಗ ಸಿಗ್ತಾ ಇದೆ. ಸರ್ ಇಷ್ಟೆಲ್ಲ ಆದ್ಮೇಲೂ ಕೂಡ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ಒಂದ್ಸತಿ ಒಂದ್ ಸೈಡ್ ನಲ್ಲಿ ಪಾಕಿಸ್ತಾನ ಹೇಳ್ತಾರೆ ಟೆರರಿಸ್ಟ್ ನಮ್ಮವರೆಲ್ಲ, ನಾನು ಟೆರರಿಸ್ಟ್ ಎಂಕರೇಜ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೆ ಎಂಟೈರ್ ವರ್ಲ್ಡ್ ಏನ್ ಹೇಳ್ತಾ ಇದ್ರೆ, ನಾನು ಐ ಆಮ್ ಅಗೇನ್ಸ್ಟ್ ಟೆರರಿಸಂ ಅಂತ ಹೇಳ್ತಾ ಇದ್ರೆ, ನಮ್ ಕಡೆ ಯಾರು ಟೆರರಿಸ್ಟ್ ಇಲ್ಲ ಅಂತ ಹೇಳಿದ್ರೆ, ಟೆರರಿಸ್ಟ್ ತೊಂದರೆ ಆಗದ್ಮೇಲೆ ಅವರ ಒಂದು ಶೀಲ್ಡ್ ತರ ಮುಂದೆ ಬರ್ತಾ ಇದೆ. ನಮ್ ಟೆರರಿಸ್ಟ್ ನೀವು ಅಟ್ಯಾಕ್ ಮಾಡಿದ್ರೆ ಏನು ಮೆಸೇಜ್ ಕೊಡ್ತಾ ಇದ್ರೆ ಎಂಟೈರ್ ವರ್ಲ್ಡ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಟೆರರಿಸ್ಟ್ ಅಗೇನ್ಸ್ಟ್ ನಾನು ಫೈಟಿಂಗ್ ಮಾಡ್ತೀನಿ ಅಂತ F-16 70 US ತಗೊಂಡಿದ್ರಿ. ಯಾಕೆಂದ್ರೆ ನಾನು ಟೆರರಿಸ್ಟ್ ನಾನು ಎಂಕರೇಜ್ ಮಾಡಿದ್ರೆ I want to vanish. ನಿಮಗೆ ಗೊತ್ತೇ ಇದೆಯಲ್ಲ, ಮೊನ್ನೆ ಟೆರರಿಸ್ಟ್ ಗಳನ್ನ ಭಾರತ ಸೇನೆ ಹೊಡೆದಾಕಿದಂತಹ ಸಂದರ್ಭದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಸಿಕೊಟ್ಟಿದ್ದಾರೆ. ರೈಟ್ಸ್ ಪ್ರಕಾರ ಲಾಸ್ಟ್ ರೈಟ್ಸ್ ಕಂಡಕ್ಟ್ ಮಾಡಿ ತೋರಿಸಿದ್ರೆ ಅಂದ್ರೆ ಪ್ರಪಂಚಕ್ಕೆ ಏನ್ ತೋರಿಸ್ತಾ ಇದ್ದಾರೆ ನೀವು, ಅವರ ಗವರ್ಮೆಂಟ್ ಆಫೀಸರ್ಗಿಂತ ದೊಡ್ಡವರಂತ ಪಾಕಿಸ್ತಾನ ಗವರ್ಮೆಂಟ್ ಫಾರ್ಮಲ್ಲಿ ಅವ್ರು ಮಾಡಿದ್ದಾರೆ. ಅದನ್ನು ಒಂದು ಸೈನಿಕರಿಗೂ ಶೋಲ್ಡರ್ ಮೇಲೆ ಇಟ್ಕೊಂಡು ಕಫಿನ್ ಬಾಕ್ಸ್ ತಗೊಂಡೋದು ಎಷ್ಟು ಅವಮಾನ ಅದು ನೋಡಿ. ಅವ್ರು ಟೆರರಿಸ್ಟ್ ಸೈನಿಕರಿಗೂ ಕೊಡ್ತಾ ಇದ್ದಾರೆ ರೆಸ್ಪಾನ್ಸ್ ಕೊಡ್ತಾರೆ, ಶೋಲ್ಡರ್ ಮೇಲೆ ತಗೊಂಡು ಹೋಗಿ ನೀವು ಅದ್ರ ಮೇಲೆ ಪಾಕಿಸ್ತಾನ್ ಫ್ಲಾಗ್, ಅದಕ್ಕಿಂತ ಅಲ್ಲಿ ಆರ್ಮಿ ಆಫೀಸರ್ಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ, ಮೌನ ಅಷ್ಟು ತಪ್ಪು ಮಾಡ್ತಾ ಇದ್ದಾರೆ ನೋಡಿ. ಅದೆಲ್ಲ ಪ್ರಪಂಚ ನೋಡ್ತಾ ಇದ್ದಾರೆ, ವರ್ಲ್ಡ್ ನೋಡ್ತಾ ಇದ್ದಾರೆ ನೋಡಿ. ನೀವು ಹೇಳ್ತಾ ಇದ್ದಾರೆ ನಮ್ಮವರೆಲ್ಲ ಪಾಕಿಸ್ತಾನ ಟೆರರಿಸ್ಟ್ ಅಂತ ನಮ್ಮವ್ರು ಅಂತ ಹೇಳ್ತಾ ಇದ್ರೆ, ನಿಮ್ಮ ಓನ್ ರಿಲೇಟಿವ್ ತರ, ನಿಮ್ಮ ಓನ್ ಫ್ಯಾಮಿಲಿ ಮೆಂಬರ್ ತರ ನೀವೆಲ್ಲ ಲಾಸ್ಟ್ ರೈಟ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ಏನದು ಸರ್? ಪಾಕಿಸ್ತಾನದಲ್ಲಿರುವಂತ ಮೋಸ್ಟ್ ವಾಂಟೆಡ್ ಉಗ್ರ ಅಮೆರಿಕ ಆತನ ತಲೆಗೆ ಬೆಲೆ ಕಟ್ಟಿದೆ. ಅವನನ್ನು ಹೊಡೆದಾಕಿದ್ರೆ ಎಷ್ಟು ಕೊಡ್ತೀವಿ ಅಂತ ಹೇಳಿ ಮಸೂದ್ ಅಜರ್ ಅಂತವನನ್ನ 7 ಸುತ್ತಿನ ಕೋಟೆ ಭದ್ರತೆಯನ್ನ ಕೊಟ್ಟು ಕಾಪಾಡ್ಕೊಳ್ತಾ ಇದ್ದಾರೆ ಇವರು. ಅಂದ್ರೆ ಇಡೀ ಜಗತ್ತಿಗೆ ಗೊತ್ತಾಗ್ಬಿಡ್ತಲ್ಲ ಭಾರತ. ಇವತ್ತು ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ, ಫುಲ್ ವರ್ಲ್ಡ್ ಗೊತ್ತಾಗುತ್ತೆ ಇವರು ಇಲ್ಲಿವರೆಗೂ ಏನು ಸುಳ್ಳು ಹೇಳ್ತಾ ಇದ್ದಾರೆ. ಆ ಸುಳ್ಳು ಕರೆಕ್ಟ್ ಆಗಿ 100% ಕಾನ್ಫಿಡೆನ್ಸ್ ಇಲ್ಲ, ಏನೋ ಸ್ವಲ್ಪ ಅದರಲ್ಲಿ ನಿಜ ಇರಬಹುದು, ಟ್ರೂತ್ ಇರಬಹುದು. ಇವಾಗ ಎಲ್ಲರಿಗೂ ಗೊತ್ತಾಗುತ್ತೆ 100% ಫಾಲ್ಸ್ ಸ್ಟೇಟ್ಮೆಂಟ್ಸ್, ಫೇಕ್ ಸ್ಟೇಟ್ಮೆಂಟ್ಸ್ ಅಂತ ಎಲ್ಲರಿಗೂ ಗೊತ್ತಾಗಿತ್ತು.
ಶಶಾಂಕ್, ಇಷ್ಟೆಲ್ಲ ಗೊತ್ತಾಗಿದೆ, ಇವರು ಉಗ್ರರನ್ನ ಪಾಲನೆ ಪೋಷಣೆ ಮಾಡ್ತಾ ಇರುವಂತ ರಾಷ್ಟ್ರ ಇದು ಅಂತ ಹೇಳಿ ಇಷ್ಟು ದಿನ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇತ್ತು ಪಾಕಿಸ್ತಾನ ಇಡೀ ಜಗತ್ತಿನ ಜೊತೆಗೆ. ಈಗಂತೂ ಭಾರತ ಅನಾವರಣ ಮಾಡಿಬಿಟ್ಟಿದೆ ಇವರ ಯೋಗ್ಯತೆಯನ್ನ. ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಜಗತ್ತಿನ ರಾಷ್ಟ್ರಗಳು ಸಪೋರ್ಟ್ ಮಾಡ್ತವೆ ಅಂತೀರಾ? ಅಂದ್ರೆ ಈಗಾಗಲೇ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ ನಮ್ಮ ನೆರವಿಗೆ ಯಾರು ಬರ್ತಾ ಇಲ್ಲ, ನಮಗೆ ಸಪೋರ್ಟಿಂಗ್ ನೇಷನ್ಸ್ ಯಾರಾದ್ರೂ ಬರ್ತಾರೆ ಅಂತ ಇವ್ರು ಆಸೆ ಇಟ್ಕೊಂಡಿದ್ರು. ಇವ್ರದೇ ಆ ಟ್ರೆಡಿಷನ್ ಶೇರ್ ಮಾಡಿರುವಂತ ಅರೇಬಿಯನ್ ಕಂಟ್ರೀಸ್ ಆಗ್ಲಿ, ಸೌದಿ ಅರೇಬಿಯಾ, ಕತಾರು, ಬೇರೆ ದೇಶಗಳು, ಇರಾನು, ಇವೆಲ್ಲ ಕೈ ಚೆಲ್ಲಿದೆ ಈಗ. ಇಲ್ಲ ನಾವ್ ಯಾರು ಬರಲ್ಲ ಅಂತ. ಮತ್ತೆ ಅಮೆರಿಕ ಕೂಡ ಗೊತ್ತಾಗಿದೆ ಈಗ. ನಮ್ಮ ಅಮೆರಿಕಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರನ ಇವತ್ತು ವಿಡಿಯೋ ಪ್ರೂಫ್ ಸಿಕ್ಕಿ ಪಾಕಿಸ್ತಾನದ ಒಳಗಡೆ ಇದ್ದಾನೆ ಅವನು ಕುಟುಂಬ ಸೇಫ್ ಆಗಿದೆ. ಅದಕ್ಕೆ ISI ಸಪೋರ್ಟ್ ಮಾಡಿ ಅವ್ರಿಗೆಲ್ಲ ಸೆಕ್ಯೂರಿಟಿ ಕೊಟ್ಟಿದೆ. ತನ್ನ ಕುಟುಂಬನ ರಾಜಾರೋಷವಾಗಿ ಒಳಗಡೆ ಇಟ್ಟಿದ್ದಾನೆ ಅವನು. ಅಲ್ಲಿಗೆ ಪಾಕಿಸ್ತಾನ ಹೇಳ್ತಿರೋದೆಲ್ಲ ಸುಳ್ಳು. ಆದರೆ ಭಾರತ ನನ್ನ ಫ್ರೆಂಡು, ಅಮೆರಿಕ ನಿಲುವು ಸ್ಟ್ಯಾಂಡು ತುಂಬಾ ಚೆನ್ನಾಗಿದೆ. ಭಾರತ ದೇಶ ನನ್ನ ಫ್ರೆಂಡು ಏನು ಆಕ್ಷನ್ ತಗೊಬೇಕು, ಏನು ಕೊಡಬೇಕು ಅವನೇ ಕೊಡ್ತಾನೆ, ಯೋಚನೆ ಮಾಡೋ ಅಗತ್ಯ ಇಲ್ಲ ಅಂತ ಅಮೆರಿಕ ಸ್ಟ್ಯಾಂಡ್ ತಗೊಂಡಿದೆ. ಅದು ದೊಡ್ಡ ಸ್ಟ್ಯಾಂಡ್ ಆಗುತ್ತೆ. ನಮ್ಗೆ ಫ್ರೀ ಹ್ಯಾಂಡ್ ಇದೆ. ನಮ್ಗೆ ಯಾರು ಬಂದು ಒತ್ತಡ ಹೇರಿ ಹೀಗ್ ಮಾಡು ಹಾಗ್ ಮಾಡು, ಆ ಭಾರತ ದೇಶ ಈಗಲ್ಲ. ಈಗ ನಾವು ಹೇಳ್ದಂಗೆ ಇಡೀ ಪ್ರಪಂಚ ಕೇಳ್ತಾ ಇದೆ, ನಾವು ಹೇಳ್ದಂಗೆ ಅಮೆರಿಕ ಕೇಳ್ತಾ ಇದೆ, ಅಮೆರಿಕದ ರಾಷ್ಟ್ರಪತಿ ಕೂಡ ನಾವು ಹೇಳ್ದಂಗೆ ಕೇಳುವಂತ ಪರಿಸ್ಥಿತಿ ಇದೆ. ಸೊ ನಾವು ಎವ್ರಿ ಡೇ ನಾವು ಏನಕ್ಕೆ ಬ್ರೀಫ್ ಮಾಡ್ತಾ ಇದೀವಿ? ಈ ಮಾತು ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ನೋಡಿ. ಇವತ್ತು ಭಾರತ ವಿಶ್ವ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡಿದೆ. ಹೌದು, ಯಾಕಂದ್ರೆ ಒಬ್ರ ಹತ್ರ ಹೇಳಿಸ್ಕೊಂಬಾರದು, ಭಾರತ ಹೇಳೋ ಪರಿಸ್ಥಿತಿಯಲ್ಲಿದೆ. ಆ ನಿಟ್ಟಿನಲ್ಲಿ ನಮ್ಮ ಮೋಡ್ ಆಫ್ ಆಕ್ಷನ್ ಪ್ರತಿದಿನ ಬ್ರೀಫ್ ಏನಕ್ಕೆ ಮಾಡ್ತಾ ಇದೀವಿ? ಬ್ರೀಫ್ ಮಾಡೋ ಅಗತ್ಯ ಏನಿತ್ತು? ಈ ಹಿಂದೆ ಮಾಡ್ತಿದ್ವಾ? ಇಲ್ಲ. ಬ್ರೀಫ್ ಮಾಡ್ತಾ ಇದೀವಿ. ಬ್ರೀಫ್ ಮಾಡ್ತಿರೋರು ಯಾರು? ಮೆಸೇಜ್ ಏನ್ ಕೊಡ್ತಾ ಇದೀವಿ? ನಮ್ಮ ಲೇಡಿ ಆಫೀಸರ್ಸ್ ಪ್ರತಿನಿತ್ಯ ಬಂದು ಬ್ರೀಫ್ ಮಾಡ್ತಿದ್ದಾರೆ. ಏನಾಯ್ತು, ಎಷ್ಟೊತ್ತಿಗಾಯ್ತು, ಯಾವ ಟಾರ್ಗೆಟ್ ಇತ್ತು, ಯಾವ ಕ್ಯಾಶುಯಾಲಿಟಿ ಆಯ್ತು, ಯಾರನ್ನ ಹೊಡೆದಾಕಿದ್ವಿ ಹೇಳ್ತಿದ್ದಾರೆ. ನಾವು ಹೊಡೆದಿ ನಮ್ಮ ನಿಲುವು ನೇರವಾಗಿದೆ. ಯಾವುದೇ ಒಬ್ಬ ಆರ್ಮಿ ಕ್ಯಾಂಪ್ ಮೇಲೆ ನಾವು ದಾಳಿ ಮಾಡಿಲ್ಲ, ಯಾವುದೇ ನಾಗರಿಕ ಏರಿಯಾ ಮೇಲೆ ನಾವು ದಾಳಿ ಮಾಡಿಲ್ಲ, ಇಲ್ಲ ಅವ್ರಿಗೆ ತೀರಾ ಇದಾಗೋ ತರ ನಾವ್ ಏನು ಮಾಡಿಲ್ಲ. ನಮ್ಮ ಟಾರ್ಗೆಟ್ಸ್ ಎಲ್ಲ ಇದ್ದಿದ್ದು ಈ ಲಷ್ಕರ್ ಇ ತೊಯ್ಬಾ, JEM, ಹಿಜ್ಬುಲ್ ಮುಜಾಹಿದ್ದೀನ್, ಈ ಟೆರರ್ ಕ್ಯಾಂಪು, ಈ ಟೆರರ್ ಬೇಸ್ ಗಳು ಏನು ಮಾಡ್ಕೊಂಡಿದ್ರಿ ಇವ್ರು ಲಾಂಚ್ ಪ್ಯಾಡು, ಇದನ್ನು ಮಾತ್ರ ನಾವು ಹೊಡೆದಾಕದ್ವಿ ಅಂತ ಹೇಳಿದ್ವಿ. ಆದ್ರೆ ನೀವು ಮಾಡಿದ್ದೇನು? ನಮ್ಮ ರಿಟಾಲಿಯೇಟ್ ಮಾಡಿದ್ರಿ, ನಮ್ಮ ನಾಗರಿಕರಿಗೆ ನೀವು ಟಾರ್ಗೆಟ್ ಮಾಡಿದ್ರಿ. ಪಂಜಾಬ್ ಅಂತ ಪ್ರಾಂತ್ಯದಲ್ಲಿ ನೀವು ಶೆಲ್ಲಿಂಗ್ ಶುರು ಮಾಡಿದ್ರಿ, ಅಲ್ಲಿ ಸಾಕಷ್ಟು ಮನೆಗಳನ್ನ ನೀವು ಬಾರ್ಡರ್ ಅಲ್ಲಿ ಮನೆಗಳನ್ನ ಹಾನಿ ಮಾಡಿದ್ರಿ. ಭಾರತ ಸುಮ್ನೆ ಕೂರ್ಲಿಕ್ಕಾಗತ್ತಾ? ಭಾರತ ಪ್ರತ್ಯುತ್ತರ ಕೊಡ್ತು. ಇಷ್ಟೊತ್ತು ಡಿಫೆನ್ಸಿವ್ ಮೋಡಲ್ ಇತ್ತು, ಇನ್ನ ಅಫೆನ್ಸಿವ್ ಮೋಡ್ ಇಲ್ಲ ನಮ್ಮಲ್ಲಿ. ಇದೆ ಅಲ್ಲ ಇನ್ನ ಆರ್ಟಿಲರಿ, ಹೆವಿ ಆರ್ಟಿಲರಿ ಇನ್ನ ಹೊರಗಡೆ ತೆಗೆದಿಲ್ಲ. ಬೋಫೋರ್ಸ್ ಇನ್ನೊಂದು ಮತ್ತೊಂದು ಪ್ರತಿಯೊಂದು ಇದೆ, ಕಾಯ್ತಾ ಇದೆ ಬಲಿಗಾಗಿ. ಅವೆಲ್ಲ ಹೊರಗಡೆ ಬಂದಾಗ ಪಾಕಿಸ್ತಾನದ ಗತಿ ಅದೋ ಗತಿ 100% ಆಗೇ ಆಗುತ್ತೆ. 100%. ಎಸ್. ಇನ್ನೊಂದು ವಿಚಾರ ಅಂತ ಅಂದ್ರೆ ಸರ್, ಇನ್ನು ಪಿಕ್ಚರ್ ಬಾಕಿ ಹೇ ದೋಸ್ತೋ ಅಂತ ಆ ತರ ಈ ತರ ನೋಡಿ, ಇದು ಜಸ್ಟ್ ಸ್ಟಾರ್ಟಿಂಗ್, ಇದು ಬಿಗಿನಿಂಗ್ ಅಷ್ಟೇ. ಅದು ಜಸ್ಟ್ ಫುಲ್ ಫ್ಲೆಜ್ ವಾರ್ ಆದ್ಮೇಲೆ ನೇವಿನೂ ಫುಲ್ ಫ್ಲೆಜ್ ನಲ್ಲಿ ಬಂದಿಲ್ಲ, ಆರ್ಮಿನೂ ಫುಲ್ ಫ್ಲೆಜ್ ಬಂದಿಲ್ಲ, ಏರ್ ಫೋರ್ಸ್ ಫುಲ್ ಫ್ಲೆಜ್ ಏನೋ ಸ್ವಲ್ಪ ಅಟ್ಯಾಕ್ ಮಾಡಿ ತೋರಿಸಿದ್ದಾರೆ ಈ ತರ ಮಾಡಬಹುದು ಅಂತ. ಬಟ್ ಫುಲ್ ಫ್ಲೆಜ್ ಆದ್ಮೇಲೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಜಸ್ಟ್ ಫಿನಿಶ್ ಆಗುತ್ತೆ. ಪಾಕಿಸ್ತಾನ ಹಿಸ್ಟರಿ ಆಗುತ್ತೆ, ಪಾಕಿಸ್ತಾನ ಅಂತ ಇತ್ತು ಅಂತ ಇದಾಗುತ್ತೆ ಹಿಸ್ಟ್ರಿನಲ್ಲಿ. ಬಟ್ ಏನಂದ್ರೆ ಜಸ್ಟ್ ಯೋಚನೆ ಮಾಡ್ತಾರೆ ಸ್ಟ್ರಾಟಜಿಕಲಿ ನೆಕ್ಸ್ಟ್ ಪ್ಲಾನ್ ಏನಂತ ಒಂದು ಸ್ಟೆಪ್ ಅಪ್ ಮಾಡ್ಬೇಕಂದ್ರೆ ಒಂದು ಅಟ್ಯಾಕ್ ಮಾಡಿದ್ದಾರೆ. ಅವ್ರು ರಿಟಾಲಿಯೇಟ್ ಮಾಡಕ್ಕೆ ಏನು ಅವಶ್ಯಕತೆ ಅಂದರೆ ಅದಕ್ಕೆ ನಾನು ಏನು ಪ್ಲಾನ್ ಸ್ಟೆಪ್ ಅಪ್ ಮಾಡಿ ಪ್ಲಾನಿಂಗ್ ಏನು ಮಾಡಬೇಕು, ಇನ್ನು ಇದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ, ಸ್ವಲ್ಪ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್, ಅಡ್ವಾನ್ಸ್ಡ್ ಆರ್ಟಿಲರಿ ಏನು ರೆಡಿ ಮಾಡಬೇಕು, ನೆಕ್ಸ್ಟ್ ಆ ಥರದ ಯೋಚನೆ ಮಾಡ್ತಾ ಇದೆ. ಪ್ಲಸ್ ಅದು ಆಗ್ತಾ ಇದೆ. ಆದ್ಮೇಲೆ ನೆಕ್ಸ್ಟ್ 30% ಇನ್ಕ್ರೀಸ್ ಆಗುತ್ತೆ, ನೆಕ್ಸ್ಟ್ 50% ಅಟ್ಯಾಕ್ಗೆ ಲೆವೆಲ್ಸ್ ಇರುತ್ತೆ. ಇದು ನೆಕ್ಸ್ಟ್ ಲೆವೆಲ್ ಅಟ್ಯಾಕ್ ಪ್ರಿಪರೇಷನ್ ಆಗ್ತಾ ಇದೆ. ಇಂಟರ್ನಲ್ಲಿ ಒಂದು ರೆಡಿ ಮಾಡಬೇಕು. ಇಂಟರ್ನಲ್ಲಿ ಸೇಫ್ಟಿನೂ ಅಂದರೆ ಹೋಮ್ ಮಿನಿಸ್ಟರ್ ಏನು ಮಾಡ್ತಾರೆ, ಇಂಟರ್ನಲ್ಲಿ ಅಮಿತ್ ಶಾ ಅವರು ಏನೇನು ಮಾಡಬೇಕು, BSF CS ಅದೆಲ್ಲ ರೆಡಿ ಮಾಡಬೇಕು. ಜೊತೆಗೆ ಎಕ್ಸ್ಟರ್ನಲ್ಲಿ ಈ ಡಿಫೆನ್ಸ್ ಏನು ಆಕ್ಷನ್ ಇದೆ, ಆರ್ಮಿ, ನೇವಿ, ಏರ್ ಫೋರ್ಸ್ ಅಂತ ಅದೆಲ್ಲ ಅಮಿತ್ ಶಾ ಸಾರಿ ಅವರ ರಾಜನಾಥ್ ಸಿಂಗ್ ಸಚಿವರು. ಹೌದು, ಇಬ್ಬರಿಗೆ ಕೋಆರ್ಡಿನೇಟ್ ಮಾಡೋದು ಅವರು ಅಜಿತ್ ದೋವಲ್ ಅದೆಲ್ಲ ಕರೆಕ್ಟ್ ಮಾಡಿದ್ರೆ ಇನ್ಫಾರ್ಮೇಶನ್ ತಗೊಳ್ಳಕ್ಕೆ IB ಇದ್ದಾರೆ, ರಾ ಇದೆ, ರಾ ಉಲ್ಟಾ ಮಾಡಿ ವಾರ್ RAWW. ಈ ರಾ ತುಂಬಾ ಹೆಲ್ಪ್ ಆಗುತ್ತೆ, ಇದು ಇನ್ಫಾರ್ಮೇಶನ್ ಇದೆಲ್ಲ ವಾರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನು ತಗೊಳ್ತಾ ಇದ್ದಾರೆ. ಮತ್ತೆ ಇದೆಲ್ಲ ಒಂದು ಕಾಂಬಿನೇಷನ್ ಕೋಆರ್ಡಿನೇಷನ್ ಮಾಡಿ ಒಂದು ಕಂಪ್ಲೀಟ್ ಆಗಿ ಒಂದು ಫೆನ್ಸಿಂಗ್ ತರ ಏನು ಮಾಡಿ ನಮ್ಮವರ್ಗೆ ಏನು ಆಗಬಾರ್ದು ಅಂದ್ರೆ ಏನು ಆದ್ಮೇಲೆ ಪ್ಲಾನಿಂಗ್ ಮಾಡಿದ್ರು ಬೇರೆ. ಇವ್ರು ಏನ್ ಮಾಡ್ತಾ ಇದ್ರು, ನಮ್ಮವರ್ಗೆ ಏನು ಆಗೋಕ್ಕೆ ಮುಂಚೆನೆ ಪ್ರಿವೆಂಟಿವ್ ಮೆಷರ್ ತರ, ಏನು ಟ್ರೀಟ್ಮೆಂಟ್ ಅಲ್ಲ, ಒಂದು ಇಂಜೂರ್ ಆಗಿತ್ತು ಆಮೇಲೆ ಪ್ರಿವೆಂಟಿವ್ ಮೆಷರ್, ಮೆಡಿಸಿನ್ ನೀವು ತಗೊಂಡ್ರೆ ಡಿಸೀಸ್ ಆಗಬಾರ್ದು ಅಂತ ಮುಂದೆ ಪ್ರಿವೆಂಟಿವ್ ಮೆಷರ್ ತಗೊಂಡು ಇದೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ತಾ ಇದ್ರೆ ಎಲ್ಲ
ಹೆಡ್ಸ್ ಎಲ್ಲ ಕೂತ್ಕೊಂಡು ಎಲ್ಲ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಸರ್, ಈ ದಾಳಿ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣನೇ ಅದು. 3 ಸೇನಾ ಮುಖ್ಯಸ್ಥರ ಜೊತೆಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಅಜಿತ್ ದೋವಲ್ ಇರ್ತಾರೆ, ರಾಜನಾಥ್ ಸಿಂಗ್ ಅವರು ಇರ್ತಾರೆ, ಗೃಹ ಸಚಿವ ಅಮಿತ್ ಶಾ ಅವರೆಲ್ಲ ಭಾಗಿಯಾಗಿರ್ತಾರೆ. ಈ ಪಹಲ್ಗಾಮ್ ದಾಳಿ ಆದ ನೆಕ್ಸ್ಟ್ ಡೇನೆ ಒಂದು ದೊಡ್ಡ ಮೀಟಿಂಗ್ ಆಗುತ್ತೆ, ಸಾಲು ಮೀಟಿಂಗ್. ಆ ಕ್ಷಣಕ್ಕೆ ನಾವು ಮಾತನಾಡಿದ್ವಿ.